ಪಾವಗಡ ತಾಲೂಕಿನ ಜನರಿಗೆ ಸೂಕ್ತ ಚಿಕಿತ್ಸೆ ದೊರೆಯುತ್ತಿಲ್ಲ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಇಂದು ರೈತ ಸಂಘದ ಪದಾಧಿಕಾರಿಗಳು ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಸಂಘದ ಅಧ್ಯಕ್ಷರ ನೇತೃತ್ವದ ತಂಡ ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಮೂಲ ಸೌಲಭ್ಯಗಳ ಕೊರತೆಯನ್ನು ಖುದ್ದಾಗಿ ಪರಿಶೀಲಿಸಿತು. ನಂತರ ವೈದ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿ ಔಷಧಿ, ಸಿಬ್ಬಂದಿ, ಯಂತ್ರೋಪಕರಣಗಳ ಕೊರತೆಯ ಬಗ್ಗೆ ಮಾಹಿತಿ ಕೇಳಿತು. ತಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳಾಗಿದ್ದೀರಾ. ಇಲ್ಲಿ ನಮ್ಮ ತಾಲೂಕಿನ ಎಲ್ಲ ಜನರಿಂದ ಒಂದು ವಾಯ್ಸ್ ಏನು ಬರ್ತಾ ಇದೆ ಅಂದರೆ, ಇಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಜಾಸ್ತಿ ಇದೆ, ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಪೂರ್ತಿ ಮೆಡಿಸಿನ್ನು ಪ್ರತಿಯೊಂದು ಕೂಡ ಹೊರಗಡೆ ಬರ್ಕೊಡ್ತಾರೆ, ಮತ್ತೆ ಹಾವು ಇಂಜೆಕ್ಷನ್ಗಳಿಲ್ಲ, ನಾಯಿ ಇಂಜೆಕ್ಷನ್ಗಳಿಲ್ಲ, ಮತ್ತೆ ಹೆರಿಗೆಗಳಿಗೆ ಸಾಯಂಕಾಲ ಬಂದರೆ ನೈಟು ಯಾವುದೇ ಒಂದು ಹೆರಿಗೆ ಮಾಡ್ತಾ ಇಲ್ಲ. ಅದು ಬಡ ಮಕ್ಕಳಿಗೆ ಮತ್ತು ಬಡ ಹೆಣ್ಣುಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಲ್ಲಿ ನಾನಾ ವಿಧವಾದಂಥ ಸರ್ಕಾರ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ರು ಕೂಡ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ. ಮೊನ್ನೆ ತಾನೇ ಒಬ್ಬ ಶ್ರೇಯಸ್ ಅಂತ MBBS ಹುಡುಗ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆ ಹುಡುಗ ಇಲ್ಲಿ ಹಾವು ಇಂಜೆಕ್ಷನ್ ಇಲ್ಲದೆ ಸತ್ತಿದ್ದಾನೆ ಅಂತ ಇವತ್ತು ಪಬ್ಲಿಕ್ ಟಾಕ್ ಬರ್ತಾ ಇದೆ. ಅವರು ಕೂಡ ಒಬ್ಬ ರೈತರ ಮಕ್ಕಳು. ನಮ್ಮ ತಾಲೂಕು ಬಹಳ ಬರಪೀಡಿತ ಪ್ರದೇಶ, ಬಡ ರೈತರು ಮತ್ತೆ ಬಡವರು ಇರ್ತಕ್ಕಂಥ ಪ್ರದೇಶ ಇದು. ಇವತ್ತು ಸರ್ಕಾರ ಪಾವಗಡ ತಾಲೂಕಲ್ಲಿ ಸುಮಾರು ಹಾಸ್ಪಿಟಲ್ ವ್ಯವಸ್ಥೆ ಹೋಗ್ಲಿವಾದ ಕೊಟ್ಟಿದೆ. ಅದು ಈಗ ಮೇಯ್ನು ನಿಮ್ಮ ಸರ್ಕಾರಿ ಆಸ್ಪತ್ರೆ, ನೀವು ವೈದ್ಯಾಧಿಕಾರಿಗಳಾಗಿದ್ದೀರಾ. ಇವತ್ತು ಪಬ್ಲಿಕ್ ಅಲ್ಲಿ ಒಂದು ನಂಬಿಕೆಯನ್ನ ಕಳ್ಕೊಳ್ತಾ ಇದೆ ಆಸ್ಪತ್ರೆ. ನಿಜಾಂಶ ಗೊತ್ತಾಗ್ತಾ ಇಲ್ಲ ಯಾರು ಕೂಡ. ಇಲ್ಲಿ ವಾಸ್ತವಾಂಶ ಏನಿದೆ, ಏನಾಗ್ತಾ ಇದೆ ಅಂತ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಕ್ವಶನ್ ಮಾಡ್ತಾ ಇದ್ದಾರೆ. ನೀವೊಬ್ಬ ರೈತ ಸಂಘ ಅಧ್ಯಕ್ಷರಾಗಿದ್ದೀರಾ, ಇಷ್ಟೊಂದು ಜನ ರೈತರಿಗೆ ತೊಂದರೆ ಆಗ್ತಾ ಇದೆ, ರೈತರ ಮಕ್ಕಳು ಎಷ್ಟೋ ವಿದ್ಯಾವಂತ ಜನ ಬಂದು ಹಾವು ಕಡ್ದು ಇನ್ನೊಂದು ತಾಪತ್ರಾಯ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ಹೆರಿಗೆಗೆ ಅನುಕೂಲ ಇಲ್ಲ, ಇಲ್ಲಿಗೆ ಬಂದು ಬೇರೆ ಕಡೆ ಹೋಗಿ ಖಾಸಗಿ ಆಸ್ಪತ್ರೆ ಇಲ್ಲ ತುಮಕೂರು ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಂತರ ಮಾತನಾಡಿದ ವೈದ್ಯಾಧಿಕಾರಿಗಳು, ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಹಾಗೂ ಕೆಲವು ಅಗತ್ಯ ಉಪಕರಣಗಳ ಕೊರತೆ ಇದೆ. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ ಹೆಚ್ಚುವರಿ ಸೌಲಭ್ಯಗಳಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶೀಘ್ರವೇ ಸಮಸ್ಯೆ ಪರಿಹಾರವಾಗಲಿದೆ ಎಂದು ಉತ್ತರಿಸಿದರು. ಏನಕ್ಕೆ ಅಬ್ಡಮನ್ಗೆ 100 ರೂಪಾಯಿ ಇರುತ್ತೆ, ಇದು ಪೆಲ್ವಿಕ್ಗೆ 100 ರೂಪಾಯಿ ಇರುತ್ತೆ, ಏನಾದರೂ ರಕ್ತನಾಳ ಸ್ಮಾರ್ಟ್ ಪಾರ್ಟ್ಸ್ ಇರೋ 100 ಹಂಗೆ ಈ ಬೇರೆಗಳು ಅಷ್ಟಿರುತ್ತೆ. ಅದನ್ನು ARS ಕಟ್ಟಿಸ್ತಾ ಇದ್ದೀವಿ, ನಾವೇನು ಇದಕ್ಕೆ ಕಟ್ತೇವೆ. ಒಂದು ಇನ್ನೊಂದು ಇಲ್ಲಿ ಆಂಧ್ರದಿಂದ ಬಂದಿರುತ್ತೆ, ನಮ್ಗೆ ABRK ಅಂತ ಆಗುತ್ತೆ. ABRK ಸ್ಕೀಮಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಫ್ರೀ ಇದಿರುತ್ತೆ, ಆಂಧ್ರದವ್ರು ಬಂದವ್ರಿಗೆ ABRK ದುಡ್ಡೇ ಬರ್ತಿಲ್ಲ. ಈಗ ಅದೊಂದೇ ನಮ್ಮ ಪಾವಗಡ ಸೀರಾ ಎಲ್ಲಿ ಆಂಧ್ರ ಬಾರ್ಡರ್ ಇದೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಒಂದು ಆಪ್ರೇಷನ್ ಮಾಡಿದ್ರೆ ಸರ್ಕಾರದ ವತಿಯಿಂದ 10-15 ಸಾವಿರ ರೂಪಾಯಿ ನಮಗೆ ನಮ್ಮ ಹಾಸ್ಪಿಟಲ್ಗೆ ಬರ್ಬೇಕು ದುಡ್ಡು. ಆಂಧ್ರದವ್ರು ಬಂದರೆ ಒಂದು 5 ದಿವಸ ಬರ್ತಿಲ್ಲ. ಆಂಧ್ರದವ್ರು 75% ಇದೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ, ಆಪ್ರೇಷನ್ ಆಗ್ತಾ ಇದೆ, ದುಡ್ಡು ಜನರೇಟ್ ಆಗ್ತದೆ, ಹಾಸ್ಪಿಟಲ್ ಮೇಂಟೆನೆನ್ಸ್ ಎಲ್ಲ ಆಗಬೇಕಲ್ಲ. ಈಗ ಅದನ್ನ ಕಟ್ಸಿದ್ನಲ್ಲಿ ARS ಅಲ್ಲಿ ಈಗ ನೋಡಿ ಇದ್ರಲ್ಲಿ ಬರ್ದೇ ಇರಲಿ, ಡ್ರಗ್ಸ್ ತರಿಸಿ ತೋರಿಸೋಲ್ಲ, ಆ ಇಂಜೆಕ್ಷನ್ನು ಅದು ಇಲ್ಲ. ASV ಗೌರ್ಮೆಂಟಲ್ಲಿ ಇಲ್ಲ, ನಾವು ತರಿಸಿರೋದು ARS ವತಿಯಿಂದ ತರಿಸಿದ್ದೀವಿ. ಎಷ್ಟೆಷ್ಟು ಬಂದಿದೆ ಅಂತ. ರೈತ ಸಂಘದವರು ಸಾರ್ವಜನಿಕರಿಗೆ ತಕ್ಷಣ ಉತ್ತಮ ಚಿಕಿತ್ಸೆ ದೊರೆಯುವಂತೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಕೊರತೆಗಳನ್ನು ಶೀಘ್ರವೇ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಭೇಟಿಯಿಂದ ಆಸ್ಪತ್ರೆಯ ನೈಜ ಸ್ಥಿತಿ ಬಯಲಾಗಿದ್ದು, ತಾಲೂಕಿನ ಜನರ ಆರೋಗ್ಯದ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕಾದ ಅಗತ್ಯವಿದೆ. ವರದಿ ನಂದೀಶ್ ನಾಯ್ಕ, ಪಿ, ಶ್ರೀ ಟಿವಿ ನ್ಯೂಸ್, ಪಾವಗಡ. ಗಣೇಶ್ ಬಾಬು ಅಂತ, ಆಡಳಿತ ವೈದ್ಯಾಧಿಕಾರಿ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಪಾವಗಡ. ನಾನು ಈಗ ನಮ್ಮ ರೈತ ಸಂಘದ ಪ್ರೆಸಿಡೆಂಟ್ ಸಾಹೇಬ್ ಹೇಳಿದಂಗೆ ಅವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ, ನಾನು ಅದನ್ನು ಇದು ಮಾಡ್ತೀನಿ. ಬಟ್ ಅಂದ್ರೆ ಏನಪ್ಪ ಅಂದರೆ ಈ ಶ್ರೇಯಸ್ಸು ಹಾವು ಕಡಿದ ವಿಚಾರವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಉತ್ತಮವಾದ ರೀತಿಯಲ್ಲಿ ನೀಡಿದ್ದು, ಜೊತೆಗೆ ಹಾವು ಕಡಿತಕ್ಕೆ ಕೊಡ್ತಂಥ ಇಂಜೆಕ್ಷನ್ನು ನಮ್ಮಲ್ಲಿ ಸಾಕಷ್ಟು ಇದ್ದು, ಆ ದಿನ ನಮ್ಮ ಆಸ್ಪತ್ರೆಯಲ್ಲಿ ಸರ್ಜನ್ ಡ್ಯೂಟಿ ಮಾಡ್ತಿದ್ರು, ಕರ್ತವ್ಯನಿರತ ವೈದ್ಯಾಧಿಕಾರಿಯಾಗಿ ಸರ್ಜನ್ ಡಾಕ್ಟರ್ ನವೀನ್ ಅವರಿದ್ದರು. ಅವರು ನಾನು ಇದ್ದೆ ಆ ಸಂದರ್ಭದಲ್ಲಿ 4:15 ಟೈಮಲ್ಲಿ, ಸಂಜೆ 4:15 ಟೈಮದು ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆ ನೀಡಿ ಅವ್ರಿಗೆ ಏನು ಕೊಡಬೇಕು ಪ್ರಥಮ ಚಿಕಿತ್ಸೆ ಕೊಟ್ಟು, ಆ್ಯಕ್ಚುಲಿ ಆ ಪೇಷಂಟ್ ಬಂದ ಸಂದರ್ಭದಲ್ಲಿ ಅವನು ಕಾನ್ಷಿಯಸ್ಸೇ ಇರಲಿಲ್ಲ. ಆ ಟೈಮಲ್ಲಿ ಇವರು ಮತ್ತು ನಮ್ಮ ಸ್ಟಾಫ್ ಎಲ್ಲ ಸೇರಿ ವಿತಿನ್ 5-6 ಮಿನಿಟ್ಸಲ್ಲಿ ಎಲ್ಲ ಥರದ ಇಂಜೆಕ್ಷನ್ನು ಕೊಟ್ಟು ತಕ್ಷಣ ಇದಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಬೇಕು ಅಂತ ಇದೆ. ಆ್ಯಕ್ಚುಲಿ ICU ಎಲ್ಲ ಇರಬೇಕಾಗ್ತದೆ, ಫಿಸಿಷಿಯನ್ ಇರಬೇಕಾಗ್ತದೆ, ICU ಮೇಂಟೈನ್ ಮಾಡೋಕ್ಕೆ 24 hours ನೋಡ್ಕೋಬೇಕಾಗ್ತದೆ. ಹಂಗಾಗಿ ICU
ತೊಂದರೆ ಇರೋದ್ರಿಂದ ತುಮಕೂರಿಗೆ ಕಳಿಸ್ಕೊಟ್ರು. ಈ ನಮ್ಮಲ್ಲಿ ಅನಸ್ತೇಷಿಯಾ 2 ಪೋಸ್ಟ್ ಇದೆ, 2 ಪೋಸ್ಟ್ ಇರಬೇಕಾಗಿತ್ತು. ಅದರಲ್ಲಿ 1 ಪೋಸ್ಟ್ ಮಾತ್ರ ಇದೆ. ಅದು ಇಲ್ಲೇ ಇಟ್ಕೊಂಡವರು ಡಾಕ್ಟ್ರು ನಮ್ರತಾ ಅಂತ ಡಾಕ್ಟ್ರು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದೆ ಯಾವುದೋ ಒಂದು ಕೈ ಘಟನೆ ನಡೆದಿದ್ದರಿಂದ ಅದೇ ವಿಚಾರವನ್ನು ಮನಸ್ಸಿಟ್ಕೊಂಡು ನಾನು ರಾತ್ರಿ ಹೊತ್ತು ನಾನು ಅನಸ್ತೇಷಿಯಾಕ್ಕೆ ಕೊಡಲ್ಲ ಅಂತ ಅವರು ಒಂದು ಚೀಟಿನ ಬರ್ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮಲ್ಲಿ ಗೈನಕಾಲಜಿಸ್ಟ್ ಇದ್ದರೂ ಸಹ ಅವ್ರು ಅನಸ್ತೇಷಿಯಾ ಕೊಡಿದ್ರೆ ನಮಗೆ ನೈಟ್ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಈಗ ಜನನ ಇಟ್ಕೊಂಡ್ಬಿಟ್ಟು ಹೆರಿಗೆನೋ ಬಂದು ಸಂಜೆ ತನಕ ಇದ್ದು ಇರಮ್ಮ ಸಡನ್ನಾಗಿ ಆಗಲ್ಲ. ಅದು ಗರ್ಭಕೋಶ ಅಂದರೆ ಮೇಲೆ ಕಾಂಟ್ಯಾಕ್ಟ್ ಆಗ್ತಿರ್ಬೇಕು, ಕೆಳಗೆ ಬಾಯಿ ಬಿಟ್ಕೊಂಡಿರ್ಬೇಕು, ಅದು ಎಷ್ಟು ಡೈಲಿಟೇಷನ್ ಆಗುತ್ತೆ ಅದ್ರ ಮೇಲೆ ಹೆರಿಗೆ ಆಗುತ್ತೆ. ಕೊನೆ ಮೂಮೆಂಟಿಗೆ ರಾತ್ರಿ 12:30 1 ಗಂಟೆ ಹೊತ್ತಿಗೆ ಹೆರಿಗೆ ನಾರ್ಮಲ್ ಆಗಿಲ್ಲ ಅಂದರೆ ಸಿಸೇರಿಯನ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು. ಆದರೆ ಆ ಟೈಮಲ್ಲಿ ಅನಸ್ತೇಷಿಯಾ ಕೊಡಲ್ಲ ಅಂದರೆ ಅನಸ್ತೇಷಿಯಾದಲ್ಲಿ ಬರ್ದಿದ್ದಾಗ ಇವ್ರು ನಾವೇನು ಮಾಡೋದು ಅಂತ ಇವರಿಬ್ಬರು ಕೇಳ್ತಾರೆ ಗೈನಕಾಲಜಿಸ್ಟ್ಗಳು. ಆಮೇಲೆ ಇದೇ ವಿಚಾರವಾಗಿ ನಾನು ಮಾನ್ಯ ಶಾಸಕರಲ್ಲಿ ಕೇಳಿದ್ದೆ. ಅವಾಗ ಅವರು ಇದು ಮಾಡ್ಕೊಂಡು ಲೆಟ್ರು ಹಾಕಿದ್ದಾರೆ ಗೌರ್ಮೆಂಟ್ಗೆ. ಒಂದು ಪುನೀತ್ ರಾಜ್ಕುಮಾರ್ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ ಇತ್ತು. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 162 ಕೇಂದ್ರಕ್ಕೆ ಅದನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಪಾವಡ ಕೊಟ್ಟಿಲ್ಲ. ಇಡೀ ಸ್ಟೇಟಲ್ಲಿ ಜಿಲ್ಲೆಯಿಂದ ದೂರ ಇರತಕ್ಕಂಥ ಯಾವ್ದಾದ್ರು ಊರಿದ್ರೆ ಅದು ಪಾವಡ ಒಂದೇನೆ. ಇದರಿಂದ 3 ಗಂಟೆ ಬೇಕು ಜಿಲ್ಲೆಗೆ ಹೋಗೋಕ್ಕೆ. ಯಾರು ಹಾರ್ಟ್ ಪೇಷಂಟ್ ಬಂತು ಅಂದರೆ ನಾನಾಗಲಿ ಏನು ಹೆಚ್ಚು ಬೇಕೋ ನಾವು ಇಲ್ಲೇ ಮುಗೋದು ಕತೆ. ಅದಕ್ಕೆ ಅದೇನು ಆ ಸ್ಕೀಮಲ್ಲಿ ಜಯದೇವ ಹಾಸ್ಪಿಟ್ಲಿಗೂ ಮತ್ತು ನಮ್ಮ ಹಾಸ್ಪಿಟ್ಲಿಗೂ ಒಂದು ಲಿಂಕ್ ಕೊಟ್ಟಿರ್ತಾನೆ. ಇಲ್ಲಿ ECG ಮಿಷಿನ್ ಇರುತ್ತೆ. ನಾವು ನಿಮ್ಗೆ ECG ಮಾಡಿದ ತಕ್ಷಣವೇ ಆ ECG ಅಲ್ಲಿ ತೋರಿಸುತ್ತೆ, ಎಲ್ಲಿ ಜಯದೇವಕ್ಕೆ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಇಂಥ ಇಂಜೆಕ್ಷನ್ ಕೊಡಿ ಅಂತ ಅವ್ನು ಹೇಳಿದ ತಕ್ಷಣ ನಮ್ಮಲ್ಲೇ ಒಂದು ಬೀರು ಎಲ್ಲ ಇಂಜೆಕ್ಷನ್ ಇಟ್ಟಿರ್ತೀವಿ. ಆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಅಟ್ಲೀಸ್ಟ್ ನಾವು ಬೆಂಗಳೂರಿಗೆ ಹೋಗೋ ತನಕ ಬದುಕ್ಬೋದು. ಆ ಸ್ಕೀಮ್ನ ನಮ್ಗೆ ಕೊಡಬೇಕು ಅಂತ ನಮ್ಮ ಸಾಹೇಬರು ನಮ್ಮ ಮಾನ್ಯ ಶಾಸಕರಲ್ಲಿ ಕೇಳಿದಾಗ ಅವರು ಲೆಟ್ರ್ ಹಾಕಿದ್ದಾರೆ. ಅದು ಮೋಸ್ಟ್ಲಿ ನಮ್ಮ ಹಾಸ್ಪಿಟಲ್ಗೆ ಬಂದರೆ ಅನುಕೂಲ ಆಗುತ್ತೆ.